ಆ ಬಿಗ್ ಸೀಕ್ರೆಟ್ ಗಳನ್ನ ತೋರಿಸ್ತಾ ಇದೀವಿ. ಇದೀಗ ಬರ್ತಿರುವಂತಹ ಸುದ್ದಿ, 2 ದಿನಗಳಿಂದ ಬೂದಿ ಮುಚ್ಚಿದ ಕೆಂಡ ತರ ಇತ್ತು ಡಿಜೆ ಹಳ್ಳಿಯ ಪರಿಸ್ಥಿತಿ. ಆದರೆ ಈಗ ಸಹಜ ಸ್ಥಿತಿಗೆ ಬರ್ತಾ ಇದೆ. ಆದ್ರೂ ಕೂಡ ಜನ ಆತಂಕದಲ್ಲಿ ಇದ್ದಾರೆ. ಅಗತ್ಯ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಹೊರಗೆ ಬರ್ತಿದ್ದಾರೆ. ತಮ್ಮ ತಮ್ಮ ಕೆಲಸದ ನಿಮಿತ್ತ ಈಗ ಓಡಾಡಕ್ಕೆ ಶುರು ಮಾಡ್ತಿದ್ದಾರೆ. ಬಲಭಾಗದ ದೃಶ್ಯ. ಆದ್ರೆ ಎಲ್ಲಾ ಕಡೆ ಕೂಡ ಪೊಲೀಸರ ಕಣ್ಗಾವಲು ಎಲ್ಲ ಕೂಡ ಇದ್ದೇ ಇದೆ. ಹಾಗೆ ನಿಧಾನಕ್ಕೆ ತೆರೆದುಕೊಳ್ತಾ ಇದೆ. ಈಗ ಅಲ್ಲಿಗೆ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಹೋಗಿದ್ದಾರೆ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಲೆಟ್ಸ್ ಸಿ, ಹಾಗಿದ್ರೆ ನೋಡೋಣ. ಓ ಟು ಗಂಗಾಧರ್. ಡಿಜೆ ಹಳ್ಳಿ ಗಲಭೆ ಪ್ರಕರಣ ನಡೆದು 2 ದಿನ ಕಳೆದಿರುವಂಥದ್ದು. ಬೂದಿ ಮುಚ್ಚಿದ ಕೆಂಡದಂತೆ ಪರಿಸ್ಥಿತಿ ಉದ್ವಿಗ್ನವಿದ್ದಂತಹ ಒಂದು ಪರಿಸ್ಥಿತಿಯನ್ನ ಪೊಲೀಸರು ಈಗ ಸಹಜ ಸ್ಥಿತಿಗೆ ತಂದಿದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ಡಿಜೆ ಹಳ್ಳಿ, ಕಾವಲ್ ಬೈರಸಂದ್ರ, ಕೆಜಿ ಹಳ್ಳಿಯಲ್ಲಿ ಯಾರು ಕೂಡ ಭಯದಿಂದ ಹೊರ ಬರ್ತಿರಲಿಲ್ಲ. ಪೊಲೀಸರೆಲ್ಲ ಕೂಡ ಬಂದೋಬಸ್ತ್ ಮತ್ತೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಜನ ಸ್ವಲ್ಪ ಮಟ್ಟಿಗೆ ಓಡಾಡ್ತಾ ಇರುವಂತದ್ದು. ಅಂಗಡಿಗಳು ಕೂಡ ಕೆಲವೊಂದಿಷ್ಟು ಓಪನ್ ಕೂಡ ಮಾಡ್ಕೊಂಡಿದ್ದಾರೆ. ನಾವೀಗ ಡಿಜೆ ಹಳ್ಳಿಯ ರಸ್ತೆಯಲ್ಲಿರುವಂತದ್ದು. ಈಗ ನೋಡ್ಬೋದು, ತರಕಾರಿ ಅಂಗಡಿಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ. 2 ದಿನಗಳಿಂದ ಕೂಡ ಯಾವುದೇ ರೀತಿ ಇಲ್ಲಿ ಅಂಗಡಿಗಳು ಪ್ರಾರಂಭವಾಗಿರ್ಲಿಲ್ಲ. ಆದರೆ ಇವತ್ತು ಜನರ ಓಡಾಟ ಕೂಡ ಇರುವಂತದ್ದು. ಜನ ಓಡಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹಾಲಿನ ಅಂಗಡಿಗಳು ಕೂಡ ಇವತ್ತು ಪ್ರಾರಂಭವನ್ನ ಮಾಡಿದ್ದಾರೆ. ಎಲ್ಲ ಕೂಡ ಓಪನ್ ಆಗಿದ್ದಾರೆ. ಜನ ಹೊರಗಡೆ ಬಂದು ಓಡಾಡ್ತಾ ಇರುವಂತದ್ದು. ಅಂದ್ರೆ 2 ದಿನಗಳಿಂದ ಜನ ಯಾರು ಕೂಡ ಹೊರಗಡೆ ಓಡಾಡ್ತಾ ಇರಲಿಲ್ಲ. ಎಲ್ಲರೂ ಕೂಡ ಭಯದಲ್ಲಿರುವಂತದ್ದು. ಬಟ್ ಆದ್ರೂ ಕೂಡ ಪೊಲೀಸರು ಎಂದಿನಂತೆ 2 ದಿನಗಳಿಂದ ಯಾವ ರೀತಿ ಭದ್ರತೆ ಇತ್ತು, ಅದೇ ರೀತಿ ಇವತ್ತು ಕೂಡ ಬೆಳಗ್ಗೆ ಎಲ್ಲ ಕೂಡ ರೂಟ್ ಮಾರ್ಚ್ಗಳನ್ನ ಮಾಡಿಕೊಂಡು ಪೊಲೀಸರು ಪ್ರತಿ ಡಿಜೆ ಹಳ್ಳಿ, ಕೆಜಿ ಹಳ್ಳಿ, ಕಾವಲ್ ಬೈರಸಂದ್ರದಲ್ಲಿ ಪೊಲೀಸರು ರೂಟ್ ಮಾರ್ಚ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಎಲ್ಲ ಕೂಡ ಅಂದ್ರೆ ಕಳೆದ 2 ದಿನಗಳಿಗೆ ನಾವು ಹೋಲಿಕೆ ಮಾಡೋದಾದ್ರೆ ಇವತ್ತು ಜನ ಸ್ವಲ್ಪ ಮಟ್ಟಿಗೆ ಓಡಾಡ್ತಾ ಇರುವಂಥದ್ದು ನಮ್ಮ ಇವತ್ತು ಕಂಡು ಬಂದಿರುವಂಥದ್ದು. ಬೆಳಿಗ್ಗೆ ಎಲ್ಲರೂ ಕೂಡ ದಿನನಿತ್ಯದ ಚಟುವಟಿಕೆಗಳಲ್ಲಿ ಎಲ್ಲ ತೊಡ್ಕೊಂಡಿದ್ದಾರೆ. ಅಂಗಡಿಗಳೆಲ್ಲ ಪ್ರಾರಂಭ ಮಾಡಿದ್ದಾರೆ. ಜನ ಓಡಾಡುತ್ತಾ ಕೆಲಸ ನೋಡ್ತಾ ಇರುವಂಥದ್ದು. ಅದಲ್ಲದೆ ಡಿಜೆ ಹಳ್ಳಿಯ ಸ್ಟೇಷನ್ ಮುಂಭಾಗದಲ್ಲಿ ಧ್ವಂಸ ಮಾಡಿದ್ದಂತಹ ವಾಹನಗಳು ಅವಶೇಷಗಳು ಮಾಡಿದ್ರು. ಅದರ ಅವಶೇಷಗಳೆಲ್ಲ ಕೂಡ ಅದೇ ರೀತಿ ಇರುವಂಥದ್ದು. ಬಟ್ ಇನ್ನೂ ಕೂಡ ಅದನ್ನ ತೆರವು ಮಾಡುವಂಥ ಕೆಲಸಕ್ಕೆ ಇನ್ನೂ ಕೂಡ ಮುಂದಾಗಿಲ್ಲ. ಸದ್ಯ ಪೊಲೀಸರು ಎಲ್ಲ ಕೂಡ ಏನೋ ಒಂದು ವಿಭಾಗಗಳಲ್ಲಿ ಯಾವ್ಯಾವ ಏರಿಯಾದಲ್ಲಿ ಭದ್ರತೆಗೆ ನಿಯೋಜನೆಗೊಳ್ಬೇಕು ಅನ್ನೋದ್ರ ಬಗ್ಗೆ ಪೊಲೀಸರು ಎಲ್ಲ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಎಲ್ಲ ಕೂಡ ಅವಶೇಷಗಳು ಸದಾ ಹಾಗೆ ಇದೆ. ಅದರ ಮಧ್ಯದಲ್ಲಿ ಜನ ಓಡಾಡ್ತಾ ಇರುವಂಥದ್ದು ನೀವು ಕಾಣ್ತಾ ಇರುವಂಥದ್ದು. ಬಟ್ ಪೊಲೀಸರು ಸಾರ್ವಜನಿಕರಿಗೆ, ಇಲ್ಲಿರುವಂಥವ್ರಿಗೆ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಬಹಳಷ್ಟು ಅವರು ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಅದಲ್ಲದೆ ಪ್ರತಿ ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿಯ ಠಾಣಾ ವ್ಯಾಪ್ತಿಗಳಲ್ಲಿ ಎಲ್ಲ ಕೂಡ ಗಸ್ತನ್ನು ಮಾಡಿ, ಅದಲ್ಲದೆ ರಾತ್ರಿ ವೇಳೆಯೆಲ್ಲ ಕೂಡ ಆ ಒಂದು ಏರಿಯಾಗಳಿಗೆ ಹೋಗಿ ಮತ್ತೆ ಅವರು ಸಾರ್ವಜನಿಕರಲ್ಲಿ ಭಯ ಹೋಗಲಾಡಿಸುವಂಥದ್ದು. ಅದಲ್ಲದೆ ಆರೋಪಿಗಳೇನಿದ್ರು ಅವರನ್ನು ಬಂಧನ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಅಲರ್ಟ್ ಆಗಿರುವಂಥದ್ದು. ಸದ್ಯ ಅವಶೇಷಗಳು ಒಂದು ಬೆಂಕಿಗೆ ಧ್ವಂಸವಾಗಿದ್ರು, ಹಿಂಸಾಚಾರಕ್ಕೆ ಒಂದು ಧ್ವಂಸವಾಗಿದ್ದಂತಹ, ಒಂದು ಸುಟ್ಟು ಕರಕಲಾಗಿದ್ದಂತಹ ಪೊಲೀಸ್ ವಾಹನಗಳು ಮತ್ತು ಸಾರ್ವಜನಿಕ ವಾಹನಗಳ ಅವಶೇಷಗಳು ಸದ್ಯ ಅದೇ ರೀತಿ ಒಂದು ರಸ್ತೆಯಲ್ಲಿ ಹಾಗೆ ಉಳ್ಕೊಂಡಿರುವಂಥದ್ದು. ಬಟ್ ಅದನ್ನು ಇನ್ನೂ ಕೂಡ ತೆರವು ಮಾಡುವಂಥ ಕೆಲಸ ಇನ್ನೂ ಆಗಿಲ್ಲ. ಬಟ್ ಎಲ್ಲ ಕೂಡ ಅವಶೇಷಗಳೆಲ್ಲ ಹಾಗೆ ಉಳ್ಕೊಂಡಿದೆ. ಆದರೆ ಇವತ್ತು ಸದ್ಯ ಈ ಒಂದು ರಸ್ತೆಯಲ್ಲಿ, ಡಿಜೆ ಹಳ್ಳಿಯ ರಸ್ತೆಯಲ್ಲಿ ಸಂಪೂರ್ಣವಾಗಿ ಬಂದು ವಾತಾವರಣ ಇತ್ತು. ಯಾರು ಬರದ ಸ್ಥಿತಿ, ಎಲ್ಲ ಕೂಡ ಆತಂಕ ಪಟ್ಕೊಂಡು ಗೇಟ್ಗಳನ್ನು ಕ್ಲೋಸ್ ಮಾಡಿಕೊಂಡು ಮನೆಯ ಒಳಗಡೆ ಇದ್ದಂತಹ ಜನ ಇವತ್ತು ಹೊರಗಡೆ ಓಡಾಡುತ್ತಾ ಇರುವಂಥದ್ದು ಡಿಜೆ ಹಳ್ಳಿಯಲ್ಲಿ ಕಂಡು ಬಂದಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಗಂಗಾಧರ್ ವಾಗ್ಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇರಿ. ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಗಲಭೆ ಪ್ರಕರಣದಲ್ಲಿ SDPI ಪಾತ್ರ ಇದೆ. SDPI ಬ್ಯಾನ್ಗೆ ಸುರೇಶ್ ಕುಮಾರ್ ಒತ್ತಾಯಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬ್ಯಾನ್ ಮಾಡೋದನ್ನ ಎಲ್ಲರೂ ಕೂಡ ಒಪ್ಪಬೇಕು. SDPI PFI ಸಂಘಟನೆ ನಿಷೇಧಕ್ಕೆ ನನ್ನ ಬೆಂಬಲ ಇದೆ ಅಂತ ಚಾಮರಾಜನಗರದಲ್ಲಿ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಉತ್ತರ ಪ್ರದೇಶ ಮಾದರಿಯಲ್ಲಿ ನಷ್ಟ ವಸೂಲಿಗೆ ಬೆಂಬಲ ಇದೆ ಅಂತ ಕೂಡ ಮಾತು ಹೇಳಿದ್ದಾರೆ ಸುರೇಶ್ ಕುಮಾರ್ ಅವರು. ಆಗಿದ್ದಲ್ಲಿ SDPI ಪಾತ್ರ ಬಹಳಷ್ಟಿದೆ ಅಂತ ಇವತ್ತು ಸುದ್ದಿ ಹೊರಗಡೆ ಬರ್ತಾ ಇದೆ, ಮಾಹಿತಿ ಹೊರಗಡೆ ಬರ್ತಾ ಇದೆ. ಮತ್ತೆ ಈ ರೀತಿ ಮಾಡೋ ಸಂಘಟನೆಗಳೇನಿದೆ ಅದು ಸಮಾಜದ್ರೋಹಿ ಸಂಘಟನೆಗಳು. ಸಮಾಜದಲ್ಲಿ ಶಾಂತಿ ಇರಬಾರ್ದು, ನೆಮ್ಮದಿ ಇರಬಾರ್ದು ಅನ್ನುವ ಒಂದು ಧ್ಯೇಯವನ್ನ, ಒಂದು ಗುರಿ ಇಟ್ಕೊಂಡಿರುವ ಸಂಘಟನೆಗಳು. ಏನಿವತ್ತು ಕೂಗಿ ಎದ್ದಿದೆ SDPIನ ನಿಷೇಧ ಮಾಡಬೇಕು, ಬ್ಯಾನ್ ಮಾಡಬೇಕು ಅಂತ, ಅದು ಎಲ್ಲರೂ ಕೂಡ ಒಪ್ಕೊಳ್ಳೋವಂಥ ಒಂದು ಬೇಡಿಕೆ, ಸರ್ವಸಮ್ಮತಿ ಇರುವ ಒಂದು ಬೇಡಿಕೆ. ಯಾಕಂದರೆ ಜನಕ್ಕೆ ಬೇಕಾಗಿರೋದು ಶಾಂತಿ, ನೆಮ್ಮದಿ, ಸೌಹಾರ್ದತೆ ಬೇಕು.
ಅಂಥ ಸಮಯದಲ್ಲಿ ಇವರು ಯಾವುದೋ ವಿಧಾನದಿಂದ ಅದನ್ನು ಕದಡೋ ಒಂದು ಪ್ರಯತ್ನ ಪಡ್ತಾರೆ. ಖಂಡಿತ SDPI ಇರ್ಬೋದು, PFI ಇರ್ಬೋದು, ಈ ಸಂಘಟನೆ. ಇಲ್ಲಿಗೆ ನ್ಯೂಸ್ ಅಟ್ 10 ಅನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.